ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಉಪ್ಪಿನ ದೀಪದ ಮಹತ್ವದ ಬಗ್ಗೆ ತಿಳ್ಕೊಳ್ಳೋಕ್ಕೆ ಹೊರಟಿದ್ದೀವಿ. ಎಷ್ಟೋ ಜನ ಕೇಳ್ತಾ ಇದ್ರು, ಉಪ್ಪಿನ ದೀಪ ನಾವು ಹಚ್ಬೋದ್ವಾ, ಯಾವಾಗ ಹಚ್ಚಬೇಕು, ವರಮಹಾಲಕ್ಷ್ಮಿ ಹಬ್ಬದ ದಿನ ದೀಪ ಹಚ್ಚಬಹುದಾ, ಈ ದೀಪ ಯಾಕೆ ಹಚ್ಚಬಾರ್ದು, ಯಾರು ಹಚ್ಚಬೇಕು, ಗರ್ಭಿಣಿಯವ್ರು ಹಚ್ಚಬೇಕಾ, ಎಷ್ಟು ವಾರ ಮಾಡಬೇಕು, ಯಾವ ಸಮಯ ಮಾಡಬೇಕು, ಎಷ್ಟು ಸಲ ಮಾಡಬೇಕು ಒಂದಿನಕ್ಕೆ, ಮತ್ತು ಪ್ರತಿ ದಿನವೂ ನಾವು ದೀಪ ಹಚ್ಚೋವಾಗ ಹೊಸ ದೀಪ ತರಬೇಕಾ, ಇಲ್ಲ ಅದೇ ದೀಪದಲ್ಲಿ ಕಂಟಿನ್ಯೂ ಮಾಡಬೇಕಾ ಅಂತ ಎಷ್ಟೊಂದು ಪ್ರಶ್ನೆಗಳನ್ನು ಕೇಳಿದ್ರಿ. ಅದಕ್ಕೆಲ್ಲ ಈ ಉಪ್ಪಿನ ದೀಪ ಆರಾಧನೆಯನ್ನು ನಾವು ಹೇಗೆ ಮಾಡಬೇಕು, ಯಾಕೆ ಮಾಡಬೇಕು ಅಂತ ಹೇಳೋಕ್ಕೆ ಬಂದಿದ್ದೀನಿ. ಉಪ್ಪು ಅಂದರೆ ಲಕ್ಷ್ಮಿಯ ಸ್ವರೂಪ. ಉಪ್ಪಿನ ದೀಪ ಎಂದರೆ ಐಶ್ವರ್ಯ ದೀಪ. ಈ ದೀಪದ ಪೂಜೆ ಮಾಡುವುದರಿಂದ ಶೀಘ್ರವಾಗಿ ನಮಗೆ ಫಲ ಸಿಗುತ್ತೆ. ಮನೆಯಲ್ಲಿರುವ ನಕಾರಾತ್ಮಕತೆ ಹೋಗಿ ಸಕಾರಾತ್ಮಕತೆ ಬರುತ್ತೆ ಮತ್ತು ಐಶ್ವರ್ಯ ಅಭಿವೃದ್ಧಿಗೆ ದಾರಿ ಮಾಡಿಕೊಡುತ್ತೆ. ನಮ್ಮ ಎಲ್ಲ ಕಷ್ಟಗಳನ್ನು ಸಹ ಇದು ದೂರ ಮಾಡುವ, ಬೆಳಕನ್ನು ಕೊಡುವಂತಹ ದೀಪ ಅಂತ ಹೇಳಬಹುದು. ಇದನ್ನು ಯಾರು ಬೇಕಾದರೂ ಮಾಡಬಹುದು. 5 ದಿನ ಹಚ್ಚಬಹುದು, ಇಲ್ಲ 9 ದಿನ, ಇಲ್ಲ ಅಂದರೆ 21 ದಿನ, 11 ದಿನ ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಈ ದೀಪವನ್ನು ಹಚ್ಚಬೇಕು. ದೀಪವು ನಮಗೆ ಮಣ್ಣಿನ ದೀಪ, ಇಲ್ಲ ಹಿತ್ತಾಳೆ ದೀಪ, ಇಲ್ಲ ತಾಮ್ರದ ದೀಪದಲ್ಲಿ ನಾವು ಇದನ್ನು ಬೆಳಗಿದರೆ ಇದು ಒಂದು ಶೀಘ್ರವಾಗಿ ಫಲ ಕೊಡುವಂತಹ ಆರಾಧನೆ ಅಂತ ಹೇಳಿದ್ರೆ ತಪ್ಪಲ್ಲ. ಯಾಕಂದರೆ ನಾವು ಸಹ ಇದನ್ನು ಮಾಡಿದ್ದೀವಿ. ನಮ್ಮ ಫ್ಯಾಮಿಲಿಲಿ ನಮ್ಮ ನೆರೆಹೊರೆಯವರು, ನಮ್ಮ ನೆಂಟರು, ನಮ್ಮ ಗೆಳೆಯರು ಎಲ್ಲರೂ ಸಹ ಈ ದೀಪವನ್ನು ಬೆಳಗಿ ವ್ರತವನ್ನು ಮಾಡಿ. ಇದನ್ನು ಈಗ ಮಾಡುವ ವಿಧಾನ ತಿಳ್ಕೊಳ್ಳೋಣ. 2 ಚಿಕ್ಕ ಚಿಕ್ಕ ಮಣ್ಣಿನ ಹಣತೆಯನ್ನು ತಗೋಬೇಕು, ಇನ್ನೊಂದು ದೊಡ್ಡ ಹಣತೆಯನ್ನು ತಗೋಬೇಕು. ಅದನ್ನು ಅರಿಶಿಣ, ಕುಂಕುಮ ಎಲ್ಲ ಇಕ್ಕಿ ನಾವು ಅಲಂಕಾರ ಮಾಡಬೇಕು. ಮತ್ತು ತಟ್ಟೆಯನ್ನು ಈ ರೀತಿ ಹೂವಿನಿಂದ ಅಲಂಕಾರ. ಸಂಜೆ ಗೋಧೂಳಿ ಸಮಯದಲ್ಲಿ ಈ ದೀಪವನ್ನು ಆರಾಧನೆ ಮಾಡುವುದು ತುಂಬ ಶ್ರೇಷ್ಠ. ಮೊದಲಿಗೆ ಈ ದೀಪವನ್ನು ನಾವು ನಮ್ಮ ಮನೆ ದೇವರನ್ನು ನೆನೆಯುತ್ತಾ ಆರಾಧನೆಯನ್ನು ಶುರು ಮಾಡಬೇಕು. ನಂತರ ನಾವು 3 ಹಿಡಿ ಉಪ್ಪನ್ನು ಹೊಸ ಪಾಕೆಟಿಂದ ತೆಗೆದು ಒಂದು ತಟ್ಟೆಗೆ ಹಾಕ್ಕೊಂಡು 3 ಹಿಡಿ ಉಪ್ಪನ್ನು ದೊಡ್ಡ ದೀಪಕ್ಕೆ ಹಾಕಬೇಕು. ನಂತರ ಚಿಕ್ಕ ದೀಪಕ್ಕೆ ನಾವು ಅದನ್ನು ಸಹ ರೆಡಿ ಮಾಡಿ ಇಟ್ಟಿರ್ತೀವಿ. ಬತ್ತಿ ಹಾಕುವಾಗ ಅದಕ್ಕೆ ದೀಪಕ್ಕೆ, ಚಿಕ್ಕ ದೀಪಕ್ಕೆ ಸ್ವಲ್ಪ ಅಕ್ಷತೆಯನ್ನು ಸಹ ಹಾಕಬೇಕು. ಅಕ್ಷತೆಯನ್ನು ಹಾಕುವಾಗ ನಮ್ಮ ಮನೆ ದೇವರನ್ನು ನೆನೆಯುತ್ತಾ ನಮ್ಮ ಕಷ್ಟವೆಲ್ಲ ಶೀಘ್ರವಾಗಿ ಪರಿಹಾರವಾಗಲಿ ಅಂತ ಕೇಳ್ಕೋಬೇಕು. ಆಮೇಲೆ ಬತ್ತಿಯನ್ನು ಹಾಕಿ ಎಣ್ಣೆಯನ್ನು ಹಾಕುವ ಸಮಯದಲ್ಲಿ ನಾವು ಒಂದು ಶ್ಲೋಕವನ್ನು ಹೇಳಬೇಕು. ಮಹಾಲಕ್ಷ್ಮಿಗೆ ಸಂಬಂಧಪಟ್ಟ ಶ್ಲೋಕ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಅಂತ ಮನಸಾರೆ ನಾವು ದೀಪ ಹಚ್ಚುವ ಸಮಯದಲ್ಲಿ ನಾವು ಲಕ್ಷ್ಮಿಯನ್ನು ನೆನೆಯುತ್ತಲೇ ಇರಬೇಕು. ಮಹಾಲಕ್ಷ್ಮಿಯೇ ನಮಃ, ಧನಲಕ್ಷ್ಮಿಯೇ ನಮಃ ಅಂತ ನಾವು ಅಷ್ಟಲಕ್ಷ್ಮಿಯರನ್ನು ಸಹ ನೆನೆಯುತ್ತಾ ಈ ದೀಪವನ್ನು ರೆಡಿ ಮಾಡ್ಕೋಬೇಕು. ದೀಪವನ್ನು ನಾವು ಯಾವಾಗಲೂ ಈ ಹಿತ್ತಾಳೆಯ ತಟ್ಟೆಯಲ್ಲಿ ಇಟ್ಟರೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಮತ್ತು ಕೆಂಪು ಹೂವು ಇದಕ್ಕೆ ನಾವು ಬಳಸಿದರೆ ಇನ್ನೂ ಅತ್ಯುತ್ತಮವಾಗಿ ದೇವಿಗೆ ಇಷ್ಟವಾಗುತ್ತದೆ ಅಂತ ಹೇಳ್ತಾರೆ. ಮತ್ತು ದೀಪವನ್ನು ನಾವು ಬೆಳಗಬೇಕಾದ್ರೆ ಮೊದಲು ರಂಗೋಲಿಯನ್ನು ಹಾಕಿ ಅದರ ಕೆಳಗಡೆ ನಾವು ಈ ಉಪ್ಪಿನ ದೀಪದ ತಟ್ಟೆಯನ್ನು ದೀಪವನ್ನು ನಾವು ತುಪ್ಪ ಅಥವಾ ಎಳ್ಳೆಣ್ಣೆಯಿಂದ ನಾವು ದೀಪವನ್ನು ಹಚ್ಚಬೇಕು. ಏಕೆಂದರೆ ನಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ಇದೇ ರೀತಿ ಶುದ್ಧವಾಗಿ ನಮಗೆ ಹೋಗಿ ಶುದ್ಧವಾದ ನೆಮ್ಮದಿ ಸಿಗಲಿ ಅಂತ ನಾವು ಕೇಳ್ಕೊತ ಈ ದೀಪವನ್ನು ರೆಡಿ ಮಾಡಬೇಕು. ದೀಪವನ್ನು ನಾವು ಫೋಟೋದ ಕಡೆ ತಿರುಗಿಸ್ಬೇಕು. ಫೋಟೋದ ಕಡೆ
ದೀಪದ ಮುಖ ಇರಬೇಕು. ಇದೇ ರೀತಿ ದೀಪವನ್ನು, ಉಪ್ಪಿನ ದೀಪವನ್ನು ನಾವು ಹಚ್ಚಬೇಕು. ಮತ್ತು ಇದು ಹಚ್ಚುವುದಕ್ಕೆ ಮುಂಚೆ ನಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿಕೊಂಡು ಗಣಪತಿಯನ್ನು ನೆನೆಸ್ಕೊಂಡು, ಅಂದರೆ ನೆನಪು ಮಾಡಿಕೊಳ್ತಾ ನಾವು ಮಹಾಲಕ್ಷ್ಮಿಯನ್ನು ಕರಿಬೇಕು. ಯಾವ ರೀತಿ ಕರೆಯೋದಪ್ಪ ಅಂದರೆ ಮಹಾಲಕ್ಷ್ಮಿಯ ಅಷ್ಟೋತ್ತರವನ್ನು ಹೇಳ್ಕೋಬೇಕು. ಗೊತ್ತಿದ್ದರೆ ನಾವು ಕನಕಧಾರ ಸ್ತೋತ್ರವನ್ನು ಸಹ ಪೂಜೆ ಮಾಡುವಾಗ, ದೀಪ ಹಚ್ಚುವಾಗ ಹೇಳಬಹುದು. ಕನಕಧಾರ ಸ್ತೋತ್ರ ಎಷ್ಟು ಪವರ್ಫುಲ್ ಅಂತ ಅಂದರೆ, ಶಂಕರಾಚಾರ್ಯರು ಒಬ್ಬ ಬಡವಿ ಮನೆಗೆ ಹೋದಾಗ ಆ ತಾಯಿ ಅವರಿಗೆ ಒಂದೇ ಒಂದು ನೆಲ್ಲಿಕಾಯನ್ನು ಕೊಟ್ಟರು, ಅವರ ಹಸಿವನ್ನು ನೀಗಿಸಿದ್ರು. ಅವರ ಬಡತನವನ್ನು, ಅವರ ಹಸಿವನ್ನು ಮರೆತು ಅವರು ಇದನ್ನು ಶಂಕರಾಚಾರ್ಯರಿಗೆ ಕೊಟ್ಟರು. ಆಗ ಖುಷಿಯಾಗಿ ಅವರು ಈ ಕನಕಧಾರ ಸ್ತೋತ್ರವನ್ನು ಹೇಳಿದ್ರು. ಆ ಬಡವಿಯ ಮನೆಯ ಮೇಲೆ ಚಿನ್ನದ ನೆಲ್ಲಿಕಾಯಿಯ ಮಳೆನೇ ಸುರಿಸಿದಂತಹ ಪವರ್ ಇರುವಂತಹ ಈ ಸ್ತೋತ್ರ. ಸಾಧ್ಯವಾದರೆ 21 ಸ್ತೋತ್ರವನ್ನು ಹೇಳಿ, ಇಲ್ಲ ಎಂದರೆ ನಿಮಗೆ ಆದಷ್ಟು 5 ಸ್ತೋತ್ರವನ್ನಾದರೂ, ಕನಕಧಾರ ಸ್ತೋತ್ರವನ್ನು. ಮತ್ತು 5 ವಾರ ಶುಕ್ರವಾರ ಈ ಉಪ್ಪಿನ ದೀಪ ಹಚ್ತೀನಿ ಅಂತ ನೀವು ಸಂಕಲ್ಪ ಮಾಡಿದ್ಮೇಲೆ ಯಾವುದೇ ಮಾಂಸಾಹಾರವನ್ನು ನೀವು ತಗೋಬಾರ್ದು, ಮನೆಯಲ್ಲೂ ಸಹ ಮಾಡಬಾರ್ದು. ಮಾಡ್ಬೋದಾ, ಬೇರೆಯವ್ರಿಗೆ ಮಾಡಿಕೊಡ್ಬಾರ್ದಾ, ಆ ಥರ ಯಾವ ಪ್ರಶ್ನೆಯೂ ಇಲ್ಲ. ನೀವು ತಿನ್ನಬಾರ್ದು, ಮನೆಯಲ್ಲೂ ಸಹ ಮಾಡಬಾರ್ದು. 5 ವಾರ ನೀವು ಸಂಕಲ್ಪ ಮಾಡಿದ್ಮೇಲೆ 5 ವಾರ ಮಾಡಲೇಬೇಕಾಗುತ್ತೆ. ನೀವೇನಾದರೂ ಪಿರಿಯಡ್ಸ್ ಆದರೆ, ಎಲ್ಲಿಗಾದರೂ ಹೋಗಬೇಕು ಅಂದರೆ, ಇನ್ನೊಂದೇನಾದರೂ ಎಮರ್ಜೆನ್ಸಿ ಬಂತು ಅಂದರೆ ಪರವಾಗಿಲ್ಲ, ಸ್ಕಿಪ್ ಮಾಡಬಹುದು. ಮತ್ತು ನೀವು ಪಿರಿಯಡ್ಸ್ ಆದಾಗ ನಿಮ್ಮ ಮನೆಯಲ್ಲಿ ಬೇರೆ ಯಾರಾದರೂ ಮಾಡುವಂಥವರಿದ್ದರೆ ಇದನ್ನು ಮುಂದುವರಿಸಬಹುದು, ಆ ವಾರನೂ ಸಹ ಮಾಡಿಸಬಹುದು. ಆದರೆ ಒಂದು ಮುಖ್ಯವಾದ ವಿಷಯ ಏನು ಅಂದರೆ, ಯಾವುದಾದ್ರೂ ಸೂತಕ ಬಂದ್ಬಿಟ್ರೆ, ಯಾವುದಾದ್ರೂ ಬೇರೆ ಸತ್ತೋಗಿರೋದು, ಆ ರೀತಿ ಯಾವುದಾದ್ರೂ ಕೆಟ್ಟ ಸೂತಕ ಬಂದ್ಬಿಟ್ರೆ ನೀವಿದನ್ನು ಮುಂದುವರಿಸಲೇಬಾರ್ದು. ಆಗ ನಿಲ್ಲಿಸ್ಬಿಟ್ಟು ಮೊದಲು ಮಾಡಿದಂತಹ 2-3 ವಾರಗಳು ಸಹ ಇದರಿಂದ ನೀವು ಮುಂದುವರಿಸ್ಕೊಂಡು ಹೋಗೋಕ್ಕೆ ಆಗಲ್ಲ. ಆ ದೀಪವನ್ನೇ ತೆಗೆದು ಬೇರೆ ದೀಪವನ್ನು ನೀವು ಸ್ಥಾಪನೆ ಮಾಡಿ ಆಮೇಲೆ ನೀವು ವ್ರತವನ್ನು ಮುಂದುವರಿಸಿಕೊಂಡು ಹೋಗಬೇಕಾಗುತ್ತೆ. ಪೂಜೆಯಾದ ನಂತರ ಶುಕ್ರವಾರ ಮುಗಿದ ಮೇಲೆ ಶನಿವಾರ ನಾವು ಎದ್ದ ತಕ್ಷಣ ಸ್ನಾನ ಮಾಡಿ ಈ ದೀಪವನ್ನು ತೆಗಿಬೇಕಾಗುತ್ತೆ. ಹೇಗೆ ನಾವು ಲಕ್ಷ್ಮಿಯನ್ನು ಕೂಡಿಸಿದಾಗ ವಿಗ್ರಹ ಅಥವಾ ಕಳಸವನ್ನು ತೆಗಿತೀವೋ ಅದೇ ರೀತಿ ದೀಪವನ್ನು ತೆಗಿಬೇಕಾಗುತ್ತೆ. ಉಪ್ಪನ್ನು ಒಂದು ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿದ ನಂತರ ಆ ನೀರನ್ನು ಯಾರು ತುಳಿಯದೇ ಇರುವಂತಹ ಜಾಗಕ್ಕೆ ಹಾಕಿ, ಅಕ್ಷತೆ, ಹೂವು ಎಲ್ಲವನ್ನು ಸಹ ನಾವು ಯಾರು ತುಳಿಯದೇ ಇರುವ ಜಾಗಕ್ಕೆ ಹಾಕಬೇಕು. ಉಪ್ಪನ್ನು ನೀರಿನಲ್ಲಿ ಕಲಸಿ ಅದನ್ನು ಸಹ ಯಾರು, ಮತ್ತು ದೀಪಗಳನ್ನು ಚೆನ್ನಾಗಿ ತೊಳೆದು ಒರೆಸಿ ಎತ್ತಿಟ್ಕೋಬೇಕು. ಇದೇ ರೀತಿ ನಿಮ್ಮ 5 ವಾರಗಳು ಸಹ ಇದೇ ದೀಪವನ್ನು ನೀವು ಬೆಳಗಬಹುದು. ಆದರೆ ಮಾರನೇ ಶನಿವಾರ ನೀವು ಖಂಡಿತ ತಪ್ಪದೆ ಇದನ್ನು ತೆಗೆದು ಬಿಡಬೇಕು. ಹಾಗೆ ಶುಕ್ರವಾರ ಪೂಜೆ ಆದ ತಕ್ಷಣ ನಾವು ಮಾರನೇ ದಿನ ಶನಿವಾರ ಇದನ್ನು ದೀಪವನ್ನು ತೆಗೆದು ನಾವು ತೊಳೆದು ಇಟ್ಕೋಬೇಕು. ನೋಡಿ, ದೀಪವನ್ನು ಫಸ್ಟ್ನೇ ದೊಡ್ಡ ದೀಪಕ್ಕೆ ಉಪ್ಪು ಹಾಕಬೇಕು, 2ನೇ ದೀಪಕ್ಕೆ ಅಕ್ಷತೆ ಹಾಕಬೇಕು, 3ನೇ ದೀಪವನ್ನು ನಾವು ಬೆಳಗಬೇಕು. ಇದನ್ನೇ ನಾವು 5 ವಾರನೂ ಯೂಸ್ ಮಾಡ್ಕೋಬಹುದು, ಏನೂ ಆಗಲ್ಲ. ಆದರೆ ಉಪ್ಪನ್ನು ಮತ್ತು ಹೂವನ್ನು ನಾವು ಅದನ್ನೇ 5 ವಾರ ಯೂಸ್ ಮಾಡೋಂಗಿಲ್ಲ. ಪ್ರತಿ ವಾರ ಈ ರೀತಿ ನಾವು ಉಪ್ಪಿನ ದೀಪವನ್ನು ಬೆಳಗಿಸ್ಬೇಕು. ಭಕ್ತಿಯಿಂದ ಆಗೋವರೆಗೂ ಸಹ ನಾವು ಪೂಜೆ ಮುಗಿಯೋವರೆಗೂ ಸಹ ಓಂ ನಮೋ ಲಕ್ಷ್ಮಿಯೇ ನಮಃ, ಓಂ ನಾರಾಯಣಿಯೇ ನಮಃ ಅಂತ ಹೇಳ್ತಾ ಇಷ್ಟು ನಿಯಮಗಳನ್ನು ನಾವು ಉಪ್ಪಿನ ದೀಪ ಹಚ್ಚುವಾಗ ಪಾಲನೆ ಮಾಡಬಹುದು. ಇನ್ನು ಕೆಲವರು ಹೇಳ್ತಾರೆ ಉಪ್ಪಿನ ದೀಪ ಹಚ್ಚಬಾರ್ದು ಅಂತ. ಅವರವರ ನಂಬಿಕೆಗೆ ಬಿಟ್ಟಿದ್ದು, ಅವರವರ ನಂಬಿಕೆ ಅವರವರ ಭಕ್ತಿಗೆ ಬಿಟ್ಟಿದ್ದು. ದೀಪ ಜನಾರ್ದನನ ಸ್ವರೂಪ, ಉಪ್ಪು ಲಕ್ಷ್ಮಿಯ ಸ್ವರೂಪ. ಅಂದರೆ ಲಕ್ಷ್ಮೀನಾರಾಯಣನಿಗೆ ನಾವು ದೀಪದ ಆರಾಧನೆ ಮಾಡಿದ್ರೆ ಯಾವತ್ತೂ ಸಹ ಖಂಡಿತ ನಮಗೆ ಕೆಟ್ಟದ್ದನ್ನು ಮಾಡಲ್ಲ. ಉಪ್ಪು ಸಹ ಲಕ್ಷ್ಮಿಯ ಸ್ವರೂಪ ಅಂದಮೇಲೆ ಲಕ್ಷ್ಮೀ ತಾಯಿ ನಮಗೆ ಆಶೀರ್ವಾದ ಮಾಡೇ ಮಾಡ್ತಾಳೆ.
ಈ ವಿಷಯ ನಿಮಗೆಲ್ಲ ಇಷ್ಟ ಆಯಿತು ಅನಿಸುತ್ತೆ. ನೀವು ಸಹ ಆಷಾಢ ಮಾಸದಲ್ಲಿ ಈ ವ್ರತವನ್ನು, ಈ ಆರಾಧನೆಯನ್ನು ಮಾಡಿ ನಿಮ್ಮ ಮನೆಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ತೆ. ಮತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ಭೇಟಿ ಮಾಡ್ತೀನಿ. ನಮಸ್ತೆ.